ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಸದ್ಯದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅದು ಯಾವುದೇ ಇರಲಿ, ನಾನು ಪಕ್ಷಾತೀತವಾಗಿ ಪ್ರಶ್ನೆ ಕೇಳೋದು, ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ ಸಿರಿವಂತರಾಗ್ತಾರೆ, ಮಧ್ಯಮ ವರ್ಗದಲ್ಲಿದ್ದವರು ಸಿರಿವಂತರಾಗ್ತಾರೆ, ಈ ತರದಿತ್ತು. ಈಗ ಮಧ್ಯಮ ವರ್ಗದವರು ಬಡವರಾಗ್ತಿದ್ದಾರೆ, ಕಡು ಬಡವರಾಗ್ತಿದ್ದಾರೆ ಅನ್ನೋ ಪರಿಸ್ಥಿತಿ ಇದೆ. ಯಾಕೆ ಅಂದ್ರೆ ಬೆಲೆ ಏರಿಕೆ ಸರ್, ಆ ಬೆಲೆ ಏರಿಕೆನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಜನಸಾಮಾನ್ಯರಿಗೆ, ಅಂತ ಒಂದು ಪರಿಸ್ಥಿತಿ ಇದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಮೇಡಮ್, ಈಗ ನೋಡಿ, ಈ ಪರಿಸ್ಥಿತಿ ಚಕ್ಕಂತ ಮೇಲಕ್ಕೆ ಹೋಗೋದಿಕ್ಕೆ ಬೆಲೆ, ಅದಕ್ಕೆ ಹಲವಾರು ರೀಸನ್ಸ್ ಇದೆ. ಅದು ನಿಮಗಳಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ವಿಷಯ. ಈಗ ನೋಡಿ, ನಿಮಗೆ ಎಲ್ಲೋ ಒಂದು ಕಡೆ ಅಭಾವ ಬರ್ತದೆ, ಸಾಲ್ವ್ ಹೆಂಗೆ ಮಾಡ್ತೀರಿ? ಅಲ್ಲ, ಜನರ ಮೇಲೆ ಜನರು ಅಂದಮೇಲೆ ಜನರು ನಾವು ಅಲ್ವಾ? ಈಗ ನಾನು ಒಬ್ಬ ಲೆಜಿಸ್ಲೇಟ್ರು ಅಂತ ಹೇಳೋಕ್ಕಾಗ್ತದ? ನಾನು ಒಬ್ಬ ಜನಾಂಗ ಅಲ್ವೇ? ಹೌದಲ್ವ? ಈಗ ಎಲ್ಲರೂ ನಾವು ಸೇರಿಕೊಂಡು ಮಾಡಿದ್ರೆ ಸಿಚುವೇಶನ್ ಇಸ್ ವೆರಿ ಫೈನ್. ಈಗ ಸುಮ್ಮನೆ ನಾನು ತಾನು ಅಂತ ಶುರು ಮಾಡ್ತು ಅಂದರೆ ದೇರ್ ಇಸ್ ನೋ ಎಂಡ್ ಟು ಇಟ್. ಈಗ ಯಾರಿಗೂ ಏನು ಅಭಾವ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳೇ ಆಗಿರಲಿ, ನಮ್ಮ ಉಪಮುಖ್ಯಮಂತ್ರಿಗಳೇ ಆಗಿರಲಿ, ಅಥವಾ ನಮ್ಮ ಪಕ್ಷದವರೇ ಆಗಿರಲಿ, ಎಲ್ಲರೂ ಸಮೃದ್ಧಿಯಾಗಿ ಫಸ್ಟ್ ಕ್ಲಾಸಾಗಿ ಎಲ್ಲರೂ ಆಡಳಿತ ಮಾಡಿದ್ದೀವಿ, ಇನ್ನು ಮಾಡ್ತಾನೂ ಇದ್ದೀವಿ. ಸೊ ನಾವು ಯಾರಿಗೂ ಟೀಕೆ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂದರೆ ಎಲ್ಲರೂ ಸಂತೋಷವಾಗಿ, ನನಗೇನಂತ ಹೇಳಿದ್ರೆ ವೈಯಕ್ತಿಕವಾಗಿ ನನ್ನ ಕರ್ನಾಟಕ ರಾಜ್ಯ, ನನ್ನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ, ಅದು ನಂದದು. ಇವತ್ತಿಗೂ ತಮಗೆ ಹೇಳ್ತೀನಿ, ಈಶ್ವರನ ಆಶೀರ್ವಾದದಿಂದ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಥರವಾದ ತರಳೆ ತಾಪತ್ರಯ ಇಲ್ಲ ನಮ್ಮಲ್ಲಿ. ತಮಗೂ ಗೊತ್ತಿದೆ, ಅದು ಮುಂಚೆ ಬಹಳಷ್ಟು ತರಳೆ ತಾಪತ್ರಯ ಇದು. ಇದನ್ನು ಹೆಂಗೆ ಸರಿಪಡಿಸಿದ್ವಿ? ಅದೇ ನಾನೇನು ಮೇಲಿಂದ ಉದುರಿದವನಲ್ಲ. ಜನರ ಜೊತೆ ಕೂತ್ಕೊಂಡು ಒಂದು ಸಂಪರ್ಕ ಮಾತಾಡಿ ಅದು ಇದು ಹೇಳಿ ಇವತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಚೆನ್ನಾಗಿದೆ, ಖುಷಿಯಾಗಿದ್ದಾರೆ ಜನರು. ಅಲ್ಪಸಂಖ್ಯಾತ ಮತಗಳಲ್ಲಿ ಹೆಚ್ಚಾಗಿದೆ, ಅವರ ಸಹಕಾರ ಹೆಂಗಿದೆ ಸರ್? ನೋಡಿ, ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಥರದ ಜನರು ಇರ್ತಾರೆ. ಹೌದು. ಈಗ ನಮ್ಮಲ್ಲಿ ಮುಸಲ್ಮಾನರು ಬರ್ತಾರೆ, ದಲಿತರು ಬರ್ತಾರೆ, ಅವರು ಬರ್ತಾರೆ, ಇವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಕಾನೂನು ಚೌಕಟ್ಟಲ್ಲಿ ಏನಿದೆ ಮಾಡ್ರಪ್ಪ, ನಾನು ಮಾಡ್ಕೊಡ್ತೀನಿ. ಏನೇನೋ ಕೇಳ್ತು ಅಂದ್ರೆ ನಾನು ಎಲ್ಲಿಂದ ಮಾಡೋಕ್ಕಾಗ್ತದೆ? ಶಾಸಕರು ಜನರಿಗೆ ನೇರವಾಗಿ ಸಿಗ್ತಾರಾ? ನಾನು ಸಿಗೋ ಹಂಗೆ ಯಾರೂ ಸಿಗೋಲ್ವ? ಭಾಳ ಜನ ಸಿಗ್ತಾರಮ್ಮ, ಎಲ್ಲರೂ ಸಿಗ್ತೀವಿ. ಆಮೇಲೆ ನಾವು ಯಾರ್ಯಾರು ಶಾಸಕರಿದ್ದೀವಲ್ವ, ನಾವೆಲ್ಲರೂ ಸೇವೆಗೆ ಉಳಿದಿರೋರು. ಯಾಕಂದರೆ ಕರ್ಮ ಪರಮೋ ಧರ್ಮ ಅಂತ ಹೇಳ್ತೀವಿ, ಆಯಿತಾ? ಇದಕ್ಕೆ ಬಂದ ಮೇಲೆ ನಾವು ಈ ಫೀಲ್ಡ್ಗೆ ಈಗ ನಮಗೇನಿದೆ, ಆಯಿತು, ನಾವು ಸಂತೋಷವಾಗಿದ್ದೀವಿ, ಭಗವಂತ ನನಗೆ ಚೆನ್ನಾಗಿಟ್ಟಿದ್ದಾನೆ, ನಾವು ಕೆಲಸ ಮಾಡ್ತೀವಿ, ನಮಗೂ ಏನೋ ಬೇರೆ ಥರದ ಇದಿರ್ತಾರೆ ಆಪರ್ಚುನಿಟೀಸು. ಅಟ್ ದ ಸೇಮ್ ಟೈಮ್ ಎಲ್ರಿಗೂ ನಾವು ಸೇವೆ ಸಲ್ಲಿಸೋದು ಧರ್ಮ ನಾವು. ರೈಟ್. ಮತ್ತೆ ಉಪಚುನಾವಣೆಗೆ ಬರ್ತಾ ಇದ್ದೀನಿ ಸರ್. ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸಿದ್ದರಾಮಯ್ಯನವರೇ ಅಖಾಡದಲ್ಲಿದ್ದಾರೆ, ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಚುನಾವಣಾ ಪ್ರಚಾರದಲ್ಲಿ ಭರ್ಜರಿಯಾಗಿ ಭಾಗಿಯಾಗ್ತಿದ್ದಾರೆ. ಏನು ಹೇಳ್ತೀವಿ ಮೇಡಮ್? ಅವರು ಮುಖ್ಯಮಂತ್ರಿಗಳು, ಆದರಣೀಯ ಮುಖ್ಯಮಂತ್ರಿಗಳು. ನಾನು ಮಾಡಲೇಬೇಕು ಅಂತ ಅವರು ಛಲ ಇರುತ್ತೆ. ನಾವು ಏನು ಕೇಳ್ತೀವಿ? ನಾವು ಬಂದು ನುಗ್ತೀವಿ, ನಮಗೂ ಇದು ಆಗಬೇಕು ಅಂತ ನಮಗೂ ಒಂದು ಆಸೆ.